ಕುಷ್ಟಗಿ ಉಪನೋಂದಣಿ ಅಧಿಕಾರಿಗಳ ಕಚೇರಿ ಇಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ ದಿನ ಮಧ್ಯವರ್ತಿಗಳ ಅವಳಿ ಸರ್ ಹೆಚ್ಚಾಗ್ಬಿಟ್ಟಿದೆ. ಮಧ್ಯವರ್ತಿಗಳು ಮತ್ತು ಕಂಪ್ನಿಗಳು ಇನ್ಪವರ್ ಕಂಪ್ನಿಗಳು ಲ್ಯಾಪ್ಟಾಪ್ ತಂದುಬಿಟ್ಟು ಕಚೇರಿ ಒಳಗಡೆ ಕೆಲಸ ಮಾಡ್ತಾರೆ. ಲ್ಯಾಪ್ಟಾಪ್ ನಿಷೇಧ ಅಂತ ಬೋರ್ಡ್ ಹಾಕಿದ್ದಾರೆ. ಆದರೂ ಕೂಡ ಎಲ್ಲದಕ್ಕೂ ಇವರು ದುಡ್ಡು ಕೊಟ್ಟರೆ ಏನು ಬೇಕಾದರೂ ಮಾಡಕ್ಕೆ ನಿಂತ್ಬಿಟ್ರೆ ಅಧಿಕಾರಿಗಳು. ದುಡ್ಡು ಕೊಡಲಿಲ್ಲ ಕೆಲಸ ಈ ದುಡ್ಡು ಕೊಡಲಿಲ್ಲ ಅಂದ್ರೆ ಕೆಲಸನೇ ಆಗಲ್ಲ. ಹೆಂಗಾಗ್ಬಿಟ್ಟದ ಅಂದ್ರೆ 5,000 ಆಗೋ ಕೆಲಸಕ್ಕೆ 15,000 ಕೊಡ್ಬೇಕ್ರಿ ಇಲ್ಲಿ. ಇಲ್ಲಂದ್ರೆ ಕೆಲಸನೇ ಆಗಲ್ಲ. ದುಡ್ಡು ಹಿಡ್ಕೊಂಡೇ ಬರ್ಬೇಕು ಈ ಕಚೇರಿಗೆ ಬರ್ಬೇಕಂದ್ರೆ ಸಾರ್ವಜನಿಕರು. ಇಲ್ಲಾಂದ್ರೆ ಸಾರ್ವಜನಿಕ ರಕ್ತ ಇರುವಂಥ ಕೆಲಸ ಆಗತ್ತೈತಿ ಆಫೀಸ್ನಾಗ. ಇನ್ನೊಂದು ಇಲ್ಲಿ ನೋಂದಣಿ ಅಧಿಕಾರಿಗಳಿಗೆ ಹೆಲ್ತ್ ಇಶ್ಯೂ ಐತಿ. ಅವ್ರಿಗೆ ಸರಿಯಾಗಿ ಮಾತಾಡಕ್ಕೆ ಬರಲ್ಲ. ಏನರ ಕೇಳಿದ್ರೆ ರೆಸ್ಪಾನ್ಸ್ ಇಲ್ಲ. ಮಧ್ಯವರ್ತಿಗಳು ಇಟ್ಕೊಂತೀರಿ ಅಂದ್ರೆ 5 ನಿಮಿಷ 15 ನಿಮಿಷಕ್ಕೊಂದು ಮಾತಾಡ್ತಾರೆ. ಇಂಥ ಅಧಿಕಾರಿಗಳನ್ನ ಹೆಲ್ತ್ ಇಶ್ಯೂ ಇಲ್ಲ ಅಂದ್ರೆ ಇದಕ್ಕೆ ನೇಮಕ ಮಾಡ್ಯಾರ. ಭ್ರಷ್ಟಾಚಾರನ ನಡೆಸ್ತಾರೆ. 4 ಮಂದಿನ ಇಟ್ಕೊಂಡು ಎಲ್ಲ ಕಲೆಕ್ಷನ್ ಮಾಡಿಸೋದು ಅವ್ರ ಕೈಲೇ ಮಾಡಿಸ್ತಾರೆ ಇಲ್ಲಿ. ಇದ್ರ ಬಗ್ಗೆ ನಾವು ರಿಶ್ಯೂಡ್ ಅಕ್ಲಾಜ್ಮೆಂಟ್ ಅಂತ ITI ಒಳಗೆ ಹಾಕಿದ್ವಿ ರೀ. ITI ಒಳಗೆ ಮಾಹಿತಿ ಕೇಳಿದ್ವಿ ಅಂದ್ರೆ ಮಾಹಿತಿ ಕೊಡೋಕೆ ಬರೋಲ್ಲ. ಫಸ್ಟ್ ಕೊಡ್ತೀವಿ ಅಂತಂದೇಳಿ 13,000 ರೂಪಾಯಿ ಚಾನಲ್ ಕಟ್ಸ್ಕೊಂಡ್ರಿ. ಚಾನಲ್ ಕಟ್ಸ್ಕೊಂಡು ಅದಾದಮೇಲೆ 8Gಗೆ ಸಂಬಂಧಪಟ್ಟ ವಿಷಯ ಆದ ಕಾರಣ ಆ ಮಾಹಿತಿ ನಿಮ್ಗೆ ಕೊಡಕ್ಕೆ ಬರುವುದಿಲ್ಲ ಅಂತ ಹೇಳ್ತಾರೆ. ಆ ರಿಶ್ಯೂಡ್ ರಿಶ್ಯೂಡ್ ಅಕ್ಲಾಜ್ಮೆಂಟ್ ಅದು ಆಧಾರ್ ಕಾರ್ಡ್ ಅಲ್ಲ, ಪಾನ್ ಕಾರ್ಡ್ ಅಲ್ಲ, ಪಾಸ್ಬುಕ್ ಅಲ್ಲ, ಇನ್ನೊಂದಲ್ಲ ಮುನ್ನೊಂದಲ್ಲ. ಅಷ್ಟಿಷ್ಟು ಒಂದು ಪೇಪರ್ನಲ್ಲಿ ನೋಂದಣಿ ಅಧಿಕಾರಿಗಳು ಸೈನ್ ಮಾಡಿರುವ ಅಕ್ಲಾಜ್ಮೆಂಟ್ ಕಾಪಿ ಕೇಳಿದ್ರೆ 8Gಗೆ ಸಂಬಂಧಪಟ್ಟ ವಿಷಯ ಇದನ್ನು ಕೊಡಕ್ಕೆ ಬರೋದಿಲ್ಲ ನಿಮಗೆ ಅಂತಂದು ಹಿಂಬಾರ ಕೊಡ್ತಾರೆ. ಯಾವಾಗ ಕೊಡ್ತಾರೆ? 45 ದಿನ ಕಳೆದಾದ್ಮೇಲೆ ಚಾನಲ್ ಕಟ್ಸಿ 15 ದಿನ ದುಡ್ಡು ತಾವು ಪಾವತಿ ಮಾಡ್ಕೊಂಡಾದ್ಮೇಲೆ ಇವತ್ತು ಬಾ ನಾಳೆ ಬಾ ಅಂತ ಹೇಳ್ಬಿಟ್ಟು ಆಮೇಲೆ ಅದನ್ನ ಮಾಡ್ತಾರೆ. ಏನಕ್ಕೆ ಅಂದರೆ ನೋಂದಣಿ ಅಧಿಕಾರಿ ಸಹಿಯೇ ಇರುವುದಿಲ್ಲ ಅಕ್ಲಾಜ್ಮೆಂಟ್ನಲ್ಲಿ. ಆ ಕಾರಣಕ್ಕಾಗಿ ಇಲ್ಲದೇ ಇರೋ ಉಡಾಪೆ ಉತ್ತರಗಳನ್ನು ಈ ಅಧಿಕಾರಿಗಳು ನೀಡ್ತಾರೆ. ಭ್ರಷ್ಟಾಚಾರಕ್ಕೆ ನೇರವಾಗಿ ಕಾರಣ ಇವರು ಉಪನೋಂದಣಿ ಅಧಿಕಾರಿ. ನೋಂದಣಿ ಅಧಿಕಾರಿನೇ 4 ಜನ ಇಟ್ಕೊಂಡು ದಿನ ಅದನ್ನೇ ಮಾಡಿಸ್ತಾರೆ. ನಂತಲ್ಲಿ ವಿಡಿಯೋದವ್ರು ಸುಮಾರು ಒಂದು 10-15 ಬೇಕಾದ್ರೆ ಕೊಡ್ತೀನಿ. ಒಟ್ಟ ಭಯ ಅನ್ನೋದೇ ಇಲ್ಲ ಇವ್ರಿಗೆ. ಪ್ರಶ್ನೆ ಮಾಡೋರಿಗೆ ಮೇಲಧಿಕಾರಿಗೆ ನಾನು ಸಣ್ಣ ಕಳ್ಳ ಆದರೆ ಅವ್ರು ದೊಡ್ಡ ಕಳ್ಳರು ಅಂತ ಹೇಳ್ತಾರೆ. ಇದಕ್ಕೆ ಸಣ್ಣ ಕಳ್ಳ ದೊಡ್ಡ ಕಳ್ಳದಾಗ ಉತ್ತಮ ಕಳ್ಳ ಯಾರಂತ ಹುಡುಕೋದಾಗೈತಿ ಸಾರ್ವಜನಿಕ. ಇದನ್ನು ಜಿಲ್ಲಾ ನೋಂದಣಿ ಅಧಿಕಾರಿಗೆ ಕೂಡ ನಾವು ದೂರು ನೀಡಿದ್ದೀವಿ. ದೂರು ನೀಡಿದ್ರು ಅವರು ಏನೇ ಇಲ್ರಿ ತನಿಖೆ ಮಾಡ್ತೀವಿ, ನಾವು ಅದನ್ನು ವಿವರಣೆ ಕೊಡ್ತೀವಿ. 6 ಬಾರ್ ವರ್ಗಾವಣೆ ಮಾಡಿದ್ವಿ. ವಿವರಣೆ ಕೊಡಂದ್ರೆ ಏನು ವಿವರಣೆ ಕೊಡ್ತಾನ್ರಿ ಅಂತ. ಈಗ ನೀನು ಭ್ರಷ್ಟಾಚಾರ ಮಾಡಿ ಭ್ರಷ್ಟಾಚಾರದ ಬಗ್ಗೆ ವಿವರಣೆ ಕೊಡಂದ್ರೆ ಭ್ರಷ್ಟಾಚಾರ ಮಾಡಿದ ಅಧಿಕಾರಿ ವಿವರಣೆ ಕೊಡ್ತಾನಂದ್ರಿ ಅವ್ರಿಗೆ. ಇದ್ರ ಬಗ್ಗೆ ನಾವು ಸುಮಾರು ಈ ತಿಂಗಳ ನೆಕ್ಸ್ಟ್ ಮಂತ್ 15-16 ಹಿಯರಿಂಗ್ ಇದೆ. ಫಸ್ಟ್ ಅಪೀಲ್ ಕೂಡ ಹಾಕೊಂಡಿವಿ. ನಾವು ಅದನ್ನು ಮಾಡ್ತೀವಿ. ಇಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ಸಾರ್ವಜನಿಕರಿಗೆ ಅನುಕೂಲ ಆಗೋ ರೀತಿ ಆಗಬೇಕು. ಮಧ್ಯವರ್ತಿಗಳು ಅವಳಿ ತಪ್ಪಬೇಕಂತ ನಾನು ನಿಮ್ಮಲ್ಲಿ ಈ ಮೂಲಕ ಒತ್ತಾಯಿಸ್ತಿದ್ದೇನೆ. ಮಾನ್ಯ ಜಿಲ್ಲಾಧಿಕಾರಿಗಳು, ಜಿಲ್ಲಾ ನೋಂದಣಿ ಅಧಿಕಾರಿಗಳು, ಮಾನ್ಯ ತಹಶೀಲ್ದಾರ್ ಸಾಹೇಬ್ರು ಇದನ್ನು ಗಮನಕ್ಕೆ ತಗೋಬೇಕು. ಇಲ್ಲ ಸಾರ್ವಜನಿಕ ಅನುಕೂಲ ಆಗೋ ರೀತಿ ಮಾಡಿಕೊಡ್ಬೇಕಂತ ನಮ್ಮಲ್ಲಿ ಈ ಮೂಲಕ ಹೇಳ್ತೀವಿ. ಇದೇ ಥರ ಮುಂದುವರೆದ್ರೆ ನಾವು ಮುಂದಿನ ದಿನ ಈ ಕೋಡ್ ಆಫ್ ಕಂಟೆಂಟ್ ಮುಗಿದ ತಕ್ಷಣ ಇಲಾಖೆ ಮುಂದಗಡೆ ಅನಿರ್ದಿಷ್ಟ ಧರಣಿ ಕೂಡ್ತೀವಿ. ಯಾವುದೇ ಸಂದೇಶ ಇಲ್ಲ. ಅದು 3 ದಿನ ಆಗಲಿ, 6 ದಿನ ಆಗಲಿ, ತಿಂಗಳಾಗಿ, ಇನ್ನೊಂದು ತಿಂಗಳಾಗಲಿ ಈ ಅಧಿಕಾರಿಗಳು ಸಸ್ಪೆಂಡ್ ಆಗೋವರೆಗೂ ಇದೇ ಇಲಾಖೆ ಮುಂದಗಡೆ ಟೆಂಟ್ ಹಾಕಿ ಇಲ್ಲೇ ಕೂಡ್ತೀವಿ ನಾವು. ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಎಷ್ಟು ಜನ ಸುಮಾರು ಒಂದು 15 ಜನ ಇದ್ದಾರೆ. ಆದರೆ ನಡೆಸ್ತಕ್ಕಂಥದ್ದು 4 ಜನ ಇಟ್ಕೊಂಡು ಮಾತ್ರ ಇವ್ರ ಕೆಲಸ ನಡೆಸ್ತಾರೆ. ಎಲ್ಲ ಅವರೇ ನೋಡ್ಕೊಂತಾರೆ. ಇದಕ್ಕೆ ಸಂಬಂಧಪಟ್ಟ ಎಲ್ಲ ವಿಡಿಯೋಗಳನ್ನು ನಾನು ನಿಮ್ಗೆ ಕೊಡ್ತೀನಿ. ಮತ್ತು ಆನ್ಲೈನ್ ಅಂತಾರಲ್ಲ ಇವರು, ಆನ್ಲೈನ್ ಅಂತಾರೆ. ಯಾರಂತ ಆನ್ಲೈನ್ ನಾನು ಹಾಕ್ಕೊಂಬರ್ತೀನಿ ಬರ್ರಿ ಮಾಡನ್ರಿ ಇವ್ರನ್ನ ಆನ್ಲೈನ್. ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂತ ಹೇಳ್ತಾರೆ. ಅವ್ರ ಮುಖಾಂತರ ಏನರ ಬಂದು ಕೇಳಿದ್ರೆ ಹೇಳ್ತಾರೇನ್ರಿ ಸರ್ ಇದೇನ್ರ ಅಂದ್ರೆ ಇಲ್ಲಪ್ಪ ಅಲ್ಲಿ ಹೊರಗೆ ಡಿಡ್ರೇಟರ್ ಅದ್ರ ಅಲ್ಲಿ ಹೋಗ್ರಿ. ಅದು ಬ್ರೋಕರ್ ಮುಖಾಂತರ ಹೋಲಾಗ ಮುಟ್ಟಲ್ಲ, ಏನು ಮುಟ್ಟಲ್ಲ. ಮತ್ತೆ ಇವ್ರು ಒಂದಿನ ID ಕಾರ್ಡ್ ಹಾಕಿಲ್ರಿ ಕೊಳ್ಳಾಗ ಯಾರು ಅಧಿಕಾರಿಗಳು ಯಾರು ಹೊರಗ್ಲಾರ. ಯಾರು ಬೇಕಾದ್ರೂ ಸೀಲ್ ಯೂಸ್ ಮಾಡ್ತಾರೆ. ಯಾರು ಬೇಕಾದ್ರೂ ಸೈ ಬೇಕಾದ್ರೆ ಅವ್ರ ಮಾಡಿಬಿಡ್ತಾರೆ. ನೋಂದಣಿ ಅಧಿಕಾರಿನೇ ಬೇಕನ್ನಂಗೆ ಇಲ್ಲ. ಅವರ ಸೀಲ್ ಹಾಕ್ಯಂಡು ಅವರ ಸೈ ಮಾಡಿಬಿಡ್ತಾರೆ. 7:30-8 ತನಕ ಕಚೇರಿ ತೆಗೆದಿರ್ತಾರೆ. ಇವ್ರಿಗೇನು ಸಪ್ರೇಟ್ ಕೂಲಿ ಕೊಡ್ತಾರೆ. ಸರ್ಕಾರ ಸಂಬಳ ಕೊಡ್ತಾರೆ. 8 ಗಂಟೆ ತನಕ ತೆಗಿಯಕ್ಕೆ. 8 ಗಂಟೆ ತನಕ ಕಚೇರಿ ತೆಗಿತಾರಂತ. ಮೊನ್ನೆ ಕಂದಾಯ ಸಚಿವರು ಕೂಡ ನಾವು ಇದನ್ನು ಮೇಲ್ ಮಾಡಿದ್ದೀವಿ. ಇದ್ರ ಬಗ್ಗೆ ಮೊನ್ನೆ ರಶ್ಮಿ ಮೇಡಮ್ ಅವರು ಸ್ಟೇಟ್ ಸೆಕ್ರೆಟರಿ ಅವ್ರಿಗೂ ಕೂಡ ಇದನ್ನು ಮೇಲ್ ಮಾಡಿದೆ. ಇದ್ರ ಬಗ್ಗೆ ತನಿಖೆ ಮಾಡಿಸ್ತೀವಿ ಅಂತ ಹೇಳಿದ್ದಾರೆ. ಆಗಲಿದೆ ಇದ್ದರೆ ಮುಂದಿನ ತಿಂಗಳು ನಾವು ಅನಿರ್ದಿಷ್ಟ ಧರಣಿ ಸ್ಟ್ರೈಕ್ ಕೊಡೋದಂತ ಯಾವುದೇ ಅನುಮಾನ ಇಲ್ಲ. ಕೂಡ್ತೀವಿ. ಅಧಿಕಾರಿ ಸಸ್ಪೆಂಡ್ ಮಾಡಿಸ್ತೀವಿ. ಕೊಪ್ಪಳ ಉಸ್ತುವಾರಿ ಸಚಿವರಿಗೆ ಏನಾಗ್ರಹ ಮಾಡ್ತೀವಿ? ಮಾನ್ಯ ಶಿವರಾಜ್ ತಂಗಡಿ ಅವರು ಇದನ್ನು ಹೆಚ್ಚು ಗಮನ ಹರಿಸ್ಬೇಕು. ಯಾಕಂದ್ರೆ ಸಾರ್ವಜನಿಕರು ಯಾಕಂದ್ರೆ ಅತಿ ಹೆಚ್ಚು ಜನರು ಬರೋಂಥ ಆಫೀಸೇ ಕಚೇರಿನೇ ಇದು ನೋಂದಣಿ ಅಧಿಕಾರಿ ಕಚೇರಿ. ಯಾಕಂದ್ರೆ ಪ್ರತಿನಿತ್ಯ ಕೆಲಸ ಇರ್ತಾವೆ ಇಲ್ಲಿ. ಜನರು ಸಾರ್ವಜನಿಕರು ಏನೇ ವ್ಯವಹಾರ ಆಗ್ತಂದ್ರೆ 5,000 ಆಗ್ತಿರುತ್ತೆ, 10,000 ಕೊಡಬೇಕು.
ಇಲ್ಲ ಅಂದ್ರೆ ಯಾವುದೂ ಕೆಲಸ ಆಗಲ್ಲ. ಸಾರ್ವಜನಿಕ ಬೇಸತ್ತು ನನ್ನಲ್ಲ ಬೇಕಾದ್ರೆ ಒಂದು 10 ಮಂದಿ ವಿಚಾರಣೆ ಮಾಡ್ರಿ ನೀವು ಯಾರನ್ನಾದ್ರೂ ಈ ಇಲಾಖೆ ಬಗ್ಗೆ ನಿಮ್ಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ ಇದ್ರ ಬಗ್ಗೆ. ಕೆಲವರು ಭಯ ಪಡ್ತಾ ಇದ್ದಾರೆ, ಯಾಕೆ ಅಂತಾರೆ? ಯಾಕೆ ಭಯ ಪಡ್ತಾ ಇದ್ರೆ ಎಲ್ಲಿ ನನ್ನ ಕೆಲಸ ಆಗಲ್ಲ ಏನು, ಮುಂದಿನ ದಿನ ಏನಾರ ತಂದು ಹಿಡಿತಾರೆ ಏನು, ಖಾಲಿ ಪಿಲಿ ಹಿಂದೆ ಕೂಗ್ತಾರೆ ಏನು, ಆ ಭಯದಿಂದ ಸಾರ್ವಜನಿಕರು ಬದುಕ್ತಾ ಇದ್ದಾರೆ. ಸಾರ್ವಜನಿಕರು ₹1 ದುಡಿಬೇಕಂದ್ರೆ ಒಂದು ದಿನಕ್ಕೆ ಎಷ್ಟು ಕಷ್ಟ ಪಡ್ತಾರೆ ಅಂತ ಇವ್ರಿಗೆ ಗೊತ್ತಿಲ್ಲ. ಕೆಲವರು ಬೆದರಿಕೆ ಆಗ್ತಾ ಇದ್ದಾರೆ. ಈಗ ಸುಮಾರು ಮೊನ್ನೆ ಒಬ್ಬರನ್ನ ಯಾರೋ ಒಂದು 4-5 ಮಂದಿ ಕೈಲಿ ಅವಾಜ್ ಹಾಕ್ಸಿ ನೀನು ಒದಿತಿ ನೋಡು ಅಂತ ಸ್ಟೇಷನ್ವರೆಗೂ ಹೋಗಿತ್ತು. ಹಂಗೆ ಬೆದರಿಕೆ ಹಾಕ್ಸುವಂಥ ಕೆಲಸ ಕೂಡ ಈ ಇಲಾಖೆ ಅಧಿಕಾರಿಗಳು ಮಾಡ್ತಾರೆ.